ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು SLC 2025 ಎಕ್ಸಾಮಿಗೆ ರಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥ 3 ಮತ್ತು 4 ಅಂಕದ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣಂತ್ರಿ. ನನಗಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಮೊದಲೇ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ನೋಡ್ರಿ, ರಸಾಯನಶಾಸ್ತ್ರದೊಳಗೆ ನಾ ಎಲ್ಲ ನಿಮ್ಗೆ 2 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಹೇಳಿದೆ. ಆದರೆ ಹೆಚ್ಚಾನೆಚ್ಚು ಏನಿಗೆ ಅವು ಜೋಡಣೆ ಚಿತ್ರವನ್ನು ಬರೆಯಿರಿ, ಅದ್ರ ಭಾಗ ಗುರುತಿಸ್ರಿ ಅನ್ನೋದನ್ನು ಅದಾವೆ. ನೀವು ಒಂದಿನ 1-2-3 ತಾಸು ನೀವು ಎಲ್ಲ ಡೈಗ್ರಾಮನ್ನು ಕುಂತು ಪ್ರಾಕ್ಟೀಸ್ ಮಾಡ್ಕೊಂಡ್ರಂದ್ರೆ ನೀವು ಡೈಗ್ರಾಮ್ ಒಳಗೆ ನೀವೇನು ಮಾಡ್ಬೋದು, ಹೈ ಸ್ಕೋರ್ ಮಾಡ್ಬೋದು. ನೋಡ್ರಿ, ಈ ರೀತಿ ಇದ್ರದ್ದು ಡೈಗ್ರಾಮ್ ತೆಗೆದು ಇದರದ್ದು ಲೋಹದ ನೋಡ್ರಿ, ಇದ್ರೊಳಗೆ ನಿರ್ಗಮನಾಳ ಮತ್ತು ಲೋಹದ ಚೂರುಗಳನ್ನು ಎರಡೂ ಗುರುತಿಸಿದ್ರೆ ಆತ ನಿಮ್ಗೆ. ನೋಡ್ರಿ, ಚಿತ್ರಕ್ಕೆ 2 ಮಾರ್ಕ್ಸ್, ಅದರದ್ದು 2 ಭಾಗಗಳನ್ನು ಗುರುತಿಸಿದ್ರೆ ಅರ್ಧ ಮಾರ್ಕ್ಸ್, ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೋಡ್ರಿ, ಕೆಳಗಿನ ಕಾರ್ಬನ್ ಸಂಯುಕ್ತಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಗುರುತಿಸಿ ಮತ್ತು ಅವುಗಳ ರಚನಾ ವಿನ್ಯಾಸವನ್ನು ಬರೀಬೇಕು. ಇನ್ನೊಂದು ಕ್ವಶನ್, ಎಸ್ಟರಿಫಿಕೇಷನ್ ಮತ್ತು ಸಾಬೂನೀಕರಣ ಕ್ರಿಯೆಗಳ ನಡುವಿನ ವ್ಯತ್ಯಾಸವನ್ನು ಬರೀಬೇಕು. ಅಥವಾ ಇದರೊಳಗೆ ಆಕ್ಸಿಜನ್ ಅಣುವಿನ ಎಲೆಕ್ಟ್ರಾನ್ನ ಚುಕ್ಕೆ ರಚನೆಯನ್ನು ನೋಡ್ರಿ, ಚುಕ್ಕೆ ರಚನೆ ಇಂಪಾರ್ಟೆಂಟ್ ರೀ. ಆ ಚುಕ್ಕೆ ರಚನೆಯನ್ನು ನೀವು ಎಲ್ಲದರದ್ದು ಚುಕ್ಕೆ ರಚನೆಯನ್ನು ನೋಡ್ಕೊರಿ. ನೆಕ್ಸ್ಟ್ ಕಾರ್ಬನ್ನ ಪರಮಾಣು C4- ಅಯಾನನ್ನು C+4 ಕ್ಯಾಟ್ಯಾನನ್ನು ಉಂಟು ಮಾಡುವುದಿಲ್ಲ ಏಕೆ ಅಂತ ಕೇಳಾರ. ಫಸ್ಟ್ 1ನೇ ಕ್ವಶನ್ ನೋಡ್ರಿ, ಇದ್ರೊಳಗೆ ಯಾವ್ಯಾವ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಬರಿಬೇಕು. C6H6 ಹೌದಾ, ಇದರದ್ದು ರಚನಾ ವಿನ್ಯಾಸ ಈ ರೀತಿ ಐತಿ ಬರಿಬೇಕು. ನೆಕ್ಸ್ಟ್ C2H2 ಇದರದ್ದು ರಚನಾ ವಿನ್ಯಾಸ ಐತಿ ಈ ರೀತಿ ಬರೀರಿ. ನೆಕ್ಸ್ಟ್ ಎಸ್ಟರಿಫಿಕೇಷನ್ ಅಂದ್ರೇನು, ಆಮ್ಲ ಹಾಗೂ ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಎಸ್ಟರ್ ಉತ್ಪಾದಿಸಬಹುದು. ಸಾಬೂನೀಕರಣ ಅಂದ್ರೆ ಕ್ಷಾರೀಯ ಪ್ರತ್ಯಾಮ್ಲ ಮತ್ತು ಉದ್ದ ಸರಪಣಿ ಕಾರ್ಬಾಕ್ಸಿಲಿಕ್ ಆಮ್ಲದ ನಡುವಿನ ಕ್ರಿಯೆಯಿಂದ ಸಾಬೂನುಗಳನ್ನು ಉತ್ಪಾದಿಸುವುದು. ಅಥವಾ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳ ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲ. ನೋಡಿರಿ, ನೆಕ್ಸ್ಟ್ ಏನು ಕೇಳಾರ, ಆಕ್ಸಿಜನ್ ಅಣುವಿನ ಚುಕ್ಕೆ ರಚನೆ ವಿನ್ಯಾಸವನ್ನು ಬರಿಬೇಕು. ನೋಡಿರಿ, ಈ ರೀತಿ ಚುಕ್ಕೆ ರಚನೆ ವಿನ್ಯಾಸವನ್ನು ಬರಿತೀರಲ್ಲ, ಇದು ಗೊತ್ತಾಕೈತಿ. ನೆಕ್ಸ್ಟ್ ನೋಡಿರಿ, C4- ಅಯಾನನ್ನು ಉಂಟು ಮಾಡುವುದಿಲ್ಲ ಏಕೆಂದರೆ 6 ಪ್ರೋಟಾನುಗಳಿರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಏನಕ್ಕೈತಿ, ಕಷ್ಟ ಆಕೈತಿ. C+4 ಕ್ಯಾಟಯಾನು ಉಂಟು ಮಾಡುವುದಿಲ್ಲ ಯಾಕಂದ್ರೆ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ 6 ಪ್ರೋಟಾನುಗಳುಳ್ಳ ಕಾರ್ಬನ್ ಕೇವಲ 2 ಎಲೆಕ್ಟ್ರಾನ್ನೊಂದಿಗೆ ಉಳಿಯುತ್ತದೆ. ತಿಳಿತಲ್ಲ ಇದು. ನೆಕ್ಸ್ಟ್ ನೋಡಿರಿ, ಚಲವೆ ಪುಡಿಯ ತಯಾರಿಕೆಯನ್ನು ವಿವರಿಸಬೇಕು ಮತ್ತು ಅದರದ್ದು ಯಾವುದಾದ್ರೂ 2 ಉಪಯೋಗಗಳನ್ನು ಬರಿಬೇಕು. ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಲಾಗಿದೆ. ಇಲ್ಲಿ ಉಂಟಾದ ಲವಣ ದ್ರಾವಣದ ಸ್ವಭಾವವೇನು? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರಿಬೇಕು. ಮೊದಲನೇದಾಗಿ ಚಲವೆ ಪುಡಿ ನೋಡೋಣ. ನೋಡಿರಿ, ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲವೆ ಪುಡಿಯನ್ನು ತಯಾರಿಸಲಾಗುತ್ತದೆ. ಅಥವಾ CaOH twice + Cl2 gives CaOCl2 + H2O. ಇದರ ಉಪಯೋಗಗಳಂದ್ರೇನು, ಎದಕ್ಕೆ ಬಳಸ್ತಾರಂದ್ರೆ ಇದನ್ನು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು, ಲಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ, ಕುಡಿಯುವ ನೀರನ್ನು ಕ್ರಿಮಿಯುಕ್ತಗೊಳಿಸಲು ಸೋಂಕುನಾಶಕವಾಗಿ ಇದನ್ನು ಬಳಸ್ತಾರೆ. ಯಾವುದರ 2 ಬರಿಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಇಲೆಕ್ಟ್ರಾನ್ನ ಚುಕ್ಕಿ ವಿನ್ಯಾಸದ ಸಹಾಯದಿಂದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ವ್ಯಕ್ತಪಡಿಸಬೇಕು. ಸತುವಿನಂತಹ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುವುದಿಲ್ಲ ಏಕೆ? ಅಥವಾ ಮತ್ತೆ ಯಾವ ಕ್ವಶನ್ಸ್ ಕೇಳ್ಯಾರ ನೋಡ್ರಿ, ಕ್ರಿಯಾಶೀಲತೆಯ ಸರಣಿಯಲ್ಲಿನ ಮಧ್ಯದಲ್ಲಿ ಇರುವ ಲೋಹಗಳನ್ನು ಅವುಗಳ ಅದುರುಗಳಿಂದ ಹೇಗೆ ಉದ್ಧರಿಸುತ್ತಾರೆ ಎಂಬುದನ್ನು ವಿವರಿಸಬೇಕು. ಮೊದಲೇ ಕ್ವಶನ್ ಏನು ಕೇಳ್ಯಾರ, ಎಲೆಕ್ಟ್ರಾನ್ನ ಚುಕ್ಕಿ ವಿನ್ಯಾಸ ಸಹಾಯದಿಂದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುತ್ತೆ. ಯಾವ ರೀತಿ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಕೈತಿ ನೋಡಿರಿ, Mg gives Mg+2 + 2e -
ಪ್ಲಸ್ ಇ ಮೈನಸ್ ಗಿವ್ಸ್ Cl ಮೈನಸ್. ಇಲ್ಲಿ ನೋಡ್ರಿ ಚುಕ್ಕೆ ವಿನ್ಯಾಸ ಅಂದ್ರೆ Cl ಹೌದಾ. Cl ಸುತ್ತಲೂ ಏನು ಬರ್ತಾವೆ, ಈ ಕಡೆ ಎರಡು, ಈ ಕಡೆ ಎರಡು, ಈ ಕಡೆ ಎರಡು, ಇಲ್ಲಿ ಒಂದೇ ಇರ್ತೈತಿ. ಇಲ್ಲಿನೂ ಎರಡು, ಇಲ್ಲಿ ಎರಡು, ಇಲ್ಲಿ ಎರಡು ಇರ್ತಾವೆ, ಇಲ್ಲಿ ಒಂದೇ ಇರ್ತೈತಿ. ಇಲ್ಲಿ Mgಗೆ ಪ್ಲಸ್ ನೋಡ್ರಿ ಇಲ್ಲಿ ಎರಡು ಇರ್ತಾವಲ್ಲ, ಇದು ಒಂದು ಇದು ಒಂದು ಇದಕ್ಕೆ ಶೇರ್ ಮಾಡಿಕೊಂಡು Mg+2 ಆಗಿ ಈ ಎರಡು ಅಣುಗಳು ಇಲ್ಲಿ ಬರ್ತಾವೆ. ಈ ರೀತಿ ಇದ್ರದ್ದು ಚುಕ್ಕೆ ವಿನ್ಯಾಸ ಬರೀಬೇಕು ನೋಡ್ರಿ. ಏನೋ ಡೌಟ್ ಇದ್ರು ಬೇಕಂದ್ರೆ ಕೇಳ್ರಿ, ಇನ್ನೊಮ್ಮೆ ಹೇಳ್ಕೊಡ್ತೇನೆ ಅಂತ. ನೆಕ್ಸ್ಟ್ ನೋಡ್ರಿ, ಇದರೊಳಗೆ ಇನ್ನೊಂದು ಕ್ವಶನ್ ಏನು, ಸತುವಿನಂತಹ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಯಾಕೆ ಅಂತ ಕೇಳಾರ, ಹೌದಾ. ನೆಕ್ಸ್ಟ್ ನೋಡ್ರಿ, ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕ. ಇದು ಉತ್ಪತ್ತಿಯಾದ ಹೈಡ್ರೋಜನ್ನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ. ನೆಕ್ಸ್ಟ್ ನೋಡ್ರಿ, ಹುರಿವಿಕೆಯ ವಿಧಾನದಿಂದ ಸಲ್ಫೈಡ್ ಅದಿರುಗಳನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. ಕಾರ್ಬೋನೇಟ್ ಅದಿರುಗಳನ್ನು ಕಾಸುವಿಕೆಯ ವಿಧಾನದಿಂದ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. ನೋಡ್ರಿ, ಕಾರ್ಬನ್ನಂತಹ ಸೂಕ್ತ ಅಪಕರ್ಷಣಕಾರಿಯನ್ನು ಬಳಸಿ ಲೋಹದ ಆಕ್ಸೈಡ್ಗಳನ್ನು ಆಯಾ ಲೋಹಗಳನ್ನಾಗಿ ಅಪಕರ್ಷಿಸಲಾಗುತ್ತದೆ. ತಿಳಿತಲ್ಲ. ಇದು ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಮತ್ತು ಅವುಗಳ ಅಣುಸೂತ್ರವನ್ನು ಬರೀಬೇಕು. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು, ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳಾರ್ರಿ, ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣದ pH ಮೌಲ್ಯಗಳನ್ನು ಕೊಟ್ಟಿದೆ. ಇವುಗಳನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನಾಗಿ ವಿಂಗಡಿಸ್ಬೇಕು. ನೋಡ್ರಿ, ಈ ಕೋಷ್ಟಕದೊಳಗೆ ಕೊಟ್ಟಾರ, ಕೆಳಗಿನ ಕೋಷ್ಟಕದೊಳಗೆ ಏನು ಕೊಟ್ಟಾರ, pH ಮೌಲ್ಯ ಕೊಟ್ಟಾರ, ದ್ರಾವಣ ಕೊಟ್ಟಾರ, ಅದ್ರದ್ದು pH ಮೌಲ್ಯ ಕೊಟ್ಟಾರ. ಇದು ಆಮ್ಲೀಯನ ಪ್ರತ್ಯಾಮ್ಲೀಯ ಅಂತ ಬರೀಬೇಕು. ಜಠರದಲ್ಲಿ ಹೆಚ್ಚುವರಿಯ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಕ್ಷಾಮಕವನ್ನು ಏನು ಮಾಡಬೇಕು, ಹೆಸರಿಸ್ಬೇಕು. ಮೊದಲು ಏನು ಕೇಳಾರ ಕ್ವಶನ್, ನೀರಿನಲ್ಲಿ ಶಾಶ್ವತ ಗಡಸುತನವನ್ನು ನಿವಾರಿಸಲು ಏನು ಬಳಸ್ತಾರೆ ನೋಡ್ರಿ, ವಾಷಿಂಗ್ ಸೋಡಾ, ಹೌದಾ. ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ Na2CO3 Na2CO3.10H2O. ಚೆಲುವೆ ಪುಡಿ. ನೆಕ್ಸ್ಟ್ ಕ್ವಶನ್ ಏನೈತಿ, ಕುಡಿಯುವ ನೀರನ್ನು, ಇದಾಗಲೇ ಬಂದಿತ್ತು. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಏನು ಬಳಸ್ತಾರೆ ಅಲ್ಲಿ, ಚೆಲುವೆ ಪುಡಿ, ಹೌದಾ. ಚೆಲುವೆ ಪುಡಿ, ಬ್ಲೀಚಿಂಗ್ ಪುಡಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದರೆ CaOCl2 ಅನ್ನು ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಾರಿ, ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು. ಇದು ನೀನು ಕ್ವಶನ್ನಾಗಿ ಬಂದಿತ್ತು. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಹೌದಾ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟನ್ನು ಬಳಸ್ತಾರೆ, CaSO4.12H2O. ನೆಕ್ಸ್ಟ್ ಇದ್ರೊಳಗೆ ಆಮ್ಲೀಯ ಯಾವುದು, ಆಮ್ಲೀಯ ಮತ್ತು ನೋಡ್ರಿ, ಆಮ್ಲೀಯ ದ್ರಾವಣ E ಮತ್ತು H, ಪ್ರತ್ಯಾಮ್ಲೀಯ ದ್ರಾವಣ F ಮತ್ತು G. ತಿಳಿತಲ್ಲ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನೋಡ್ರಿ, ನೆಕ್ಸ್ಟ್ ಬಿ ಕ್ವಶನ್ ಏನೈತಿ ಇದ್ರೊಳಗೆ, ಜಠರದಲ್ಲಿ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸ್ತಕ್ಕಂತಹ ಆಮ್ಲ ಯಾವುದು, ಅದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತಾರೆ. ಅದನ್ನ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, MgOH ಟ್ವೈಸ್ ಅಂತಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ NaHCO3. ತಿಳಿತಲ್ಲ. ನೆಕ್ಸ್ಟ್ ಎಥನಾಲನ್ನು ಹೇಗೆ ಉತ್ಕರ್ಷಿಸಲಾಗುತ್ತದೆ, ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಬೇಕು. ನೋಡ್ರಿ, ಎಥನಾಲನ್ನು ಯಾವ ರೀತಿ ಉತ್ಕರ್ಷಿಸ್ತಾರೆ ನೋಡ್ರಿ. ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ ಬಳಸಿ ಶಾಖದಿಂದ ಎಥನಾಲನ್ನು ಎಥನೋಯಿಕ್ ಆಮ್ಲವನ್ನಾಗಿ ಉತ್ಕರ್ಷಿಸುತ್ತಾರೆ. ನೋಡ್ರಿ, CH3CH2OH ಕ್ಷಾರೀಯ KMnO4 ಪ್ಲಸ್ ಶಾಖ ಮಾಡಿದ್ರೆ, ಅಥವಾ ಆಮ್ಲೀಯ K2Cr2O7 ಪ್ಲಸ್ ಶಾಖ ನೀಡಿದ್ರೆ ಇದೇನಾಕೈತಿ, CH3COOH. ನೆಕ್ಸ್ಟ್ ಸಾಬೂನನ್ನು ಸ್ವಚ್ಛಗೊಳಿಸೋ ಪ್ರಕ್ರಿಯೆಯನ್ನು ವಿವರಿಸ್ಬೇಕು. ನೋಡ್ರಿ, ಸಾಬೂನು ಯಾವ ರೀತಿ ಸ್ವಚ್ಛಗೊಳಿಸ್ತಾರೆ ಅಂದ್ರೆ, ಸಾಬೂನಿನ ಅಣುಗಳು ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸಾಬೂನಿನ ಅಣುಗಳು ಮೀಸೆಲ್ಗಳೆಂಬ ರಚನೆಗಳನ್ನುಂಟು ಮಾಡುತ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಮತ್ತು ಅಯಾನಿಕ ತುದಿಯ ಹೊರಮುಖವಾಗಿದ್ದು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡುತ್ತದೆ. ಸಾಬೂನಿನ ಮೀಸೆಲ್ ನೀರಿನಲ್ಲಿ ಕೊಳೆಯನ್ನು ಹೊರತೆಗೆದು ಬಟ್ಟೆಗಳನ್ನು ಏನು ಮಾಡ್ತೈತಿ, ಸ್ವಚ್ಛಗೊಳಿಸ್ತೈತಿ. ನೆಕ್ಸ್ಟ್ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಬೇಕು. ನೋಡಿ, ಸತುವಿನ ಚೂರುಗಳು, ಸಾಬೂನಿನ ದ್ರಾವಣ. ನೋಡಿರಿ, ಡಯಾಗ್ರಾಮನ್ನು ನೋಡ್ಕೊರಿ. ಈ ರೀತಿ ಡಯಾಗ್ರಾಮ್ ತೆಗೆದು
ಇದು ಸತುವಿನ ಚೂರುಗಳು ಮತ್ತು ಸಾಬು, ಇದು ಸತುವಿನ ಚೂರು, ಇದು ಸಾಬೂನ ದ್ರಾವಣವನ್ನು ಗುರುತಿಸಿದ್ರೆ ಅದು ನೋಡಿರಿ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತನೆ ಮತ್ತು ಉರಿಯುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಈ ರೀತಿ ಡೈಗ್ರಾಮನ್ನು ನೀವು ತೆಗೆದು ಬರಬೇಕು ರೀ. ಇದು ನೋಡಿರಿ 3 ಮಾರ್ಕ್ಸಿಗೆ ಬರೀ ಡೈಗ್ರಾಮ್ನ ಭಾಳ ಕೇಳ್ತಾರೆ. ನೆಕ್ಸ್ಟ್ ಪರ್ಯಾಪ್ತ ಮತ್ತು ಇದು ಇಂಪಾರ್ಟೆಂಟ್. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೀಬೇಕು. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೀಬೇಕು. ಬೆಂಜಿನ್ ಬ್ಯೂಟೇನ್ದ ರಚನಾ ವಿನ್ಯಾಸವನ್ನು ಬರೀಬೇಕು. ನೋಡಿರಿ ರಚನಾ ವಿನ್ಯಾಸ ಎಲ್ಲಾದ್ರದ್ದು ರಚನಾ ವಿನ್ಯಾಸ ಚುಕ್ಕಿದ್ದು ಏನೈತಲ್ಲ ಎಲ್ಲನೂ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಅಂದ್ರೆ ನೀವು ಎಕ್ಸಾಮಿಗೆ ಯಾವುದೇ ಕೇಳ್ತಿರೋ ನೀವು ಏನು ಮಾಡ್ತೀರಿ ಬರ್ಬೋದು. ಪರ್ಯಾಪ್ತ ಕಾರ್ಬನ್ನ ಸಂಯುಕ್ತಗಳು, ಅಪರ್ಯಾಪ್ತ ಕಾರ್ಬನ್ನ ಸಂಯುಕ್ತಗಳು. ಪರ್ಯಾಪ್ತ ಅಂದರೆ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಏರ್ಪಟ್ಟಿರ್ತೈತಿ. ಅಪರ್ಯಾಪ್ತ ಒಳಗೆ ದ್ವಿಬಂಧ ಮತ್ತು ತ್ರಿಬಂಧಗಳು ಏರ್ಪಟ್ಟಿರ್ತಾವೆ. ಇದು ಕಡಿಮೆ ಕ್ರಿಯಾಶೀಲ ಆದರೆ ಇದು ಹೆಚ್ಚು ಕ್ರಿಯಾಶೀಲವಾಗುತ್ತಾವೆ. ಇವು ದಹಿಸಿದಾಗ ಸ್ವಚ್ಛ ಜ್ವಾಲೆಯನ್ನು ಕೊಡ್ತಾವೆ. ಇದು ಹಳದಿ ಅಥವಾ ಕಪ್ಪು ಬಣ್ಣದ ಜ್ವಾಲೆಯನ್ನು ಇವು ಕೊಡ್ತಾವೆ. ಆದೇಶನ ಕ್ರಿಯೆಗೆ ಇವೇನಾಗ್ತಾವೆ ಒಳಪಡ್ತಾವೆ. ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆಗೆ ಇದು ಒಳಪಡ್ತೈತಿ. ಉದಾಹರಣೆಗೆ ಆಲ್ಕೇನ್, ಸೈಕ್ಲೋ ಆಲ್ಕೇನ್ ಇತ್ಯಾದಿಗಳು. ಇದಕ್ಕೆ ಉದಾಹರಣೆಗಳು ಯಾವುವು? ಆಲ್ಕೀನ್, ಆಲ್ಕೈನ್, ಬೆಂಜೀನ್ ಇವೆಲ್ಲ ಏನಿವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಪರ್ಯಾಪ್ತ ಹೈಡ್ರೋಕಾರ್ಬನ್, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಆಲ್ಕೀನ್, ಆಲ್ಕೈನ್ ಇವೆಲ್ಲ ಸಾಮಾನ್ಯ ಸೂತ್ರ, ರಚನಾ ವಿನ್ಯಾಸ ಇವೆಲ್ಲ ಏನೇನು ಅದಾವಲ್ಲ ಎಲ್ಲನೂ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರಿ. ಚುಕ್ಕೆ ವಿನ್ಯಾಸ, ರಚನಾ ವಿನ್ಯಾಸ ಇವೆಲ್ಲವನ್ನೂ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ಕೇಳಿದ್ರು ನೀವೇನು ಮಾಡ್ಬೋದು ಬರ್ಬೋದು. ಈಗ ನಿಮ್ಗೆ ಬೆಂಜಿನ್ದ ರಚನಾ ವಿನ್ಯಾಸ, ಬ್ಯೂಟೇನ್ದ ರಚನಾ ವಿನ್ಯಾಸ ಅಂದಿದ್ರೆ ಈ ರೀತಿ ಬೆಂಜಿನ್, ಈ ರೀತಿ ಬ್ಯೂಟೇನ್ನ ರಚನಾ ವಿನ್ಯಾಸ ಬರಬೇಕಿದ್ರು. ಕಾರ್ಬನ್ 4 ಇರ್ತಾವೆ, ಇಲ್ಲಿ ಕಾರ್ಬನ್ 6 ಇರ್ತಾವೆ. ನೆಕ್ಸ್ಟ್ ನೋಡ್ರಿ, ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ ಬಂಧ ಉಂಟಾಗುವಿಕೆಯನ್ನು ವಿವರಿಸಬೇಕು. ಸೋಡಿಯಂನ ಪರಮಾಣು ಸಂಖ್ಯೆ 11, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಅಯಾನಿಕ ಸಂಯುಕ್ತಗಳ ಯಾವುದಾದರೂ 4 ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಬೇಕು. ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ ಏನಕ್ಕೈತಿ 281. ಕ್ಲೋರಿನ್ನ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ ಏನಕ್ಕೈತಿ 287. ಹೌದಾ? ಸ್ಥಿರ ಅಷ್ಟಕ ವಿನ್ಯಾಸ ಪಡೆಯಲು ಸೋಡಿಯಂ 1 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಸೋಡಿಯಂ ಧನ ಅಯಾನು Na+ ಆಗುತ್ತದೆ. ಕ್ಲೋರಿನ್ ಪರಮಾಣು ಸೋಡಿಯಂನಿಂದ 1 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಯಾವುದು ಪಡ್ಕೊತಾವಲ್ಲ ಅವು ಮೈನಸ್, ಯಾವ ಕಳ್ಕೊತಾವಲ್ಲ ಅದು ಪ್ಲಸ್. ನೋಡ್ರಿ ಇದು ಕಳ್ಕೊಂತು. ಸೋಡಿಯಂ ತನ್ನಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನನ್ನು ಕಳ್ಕೊಂಡು Na+ ಆದ್ರೆ ಕ್ಲೋರಿನ್ ಏನಕ್ಕೈತಿ 1 ಎಲೆಕ್ಟ್ರಾನ್ನ ಕ್ಲೋರಿನ್ ಏನಕ್ಕೈತಿ 1 ಎಲೆಕ್ಟ್ರಾನ್ನ ಪಡ್ಕೊತೈತಿ. ಇದು ಪಡ್ಕೊಂಡು ಇದು Cl- ಆಕೈತಿ. ಪರಸ್ಪರ ವಿರುದ್ಧ ವಿದ್ಯುದಾಂಶ ಪಡೆದ Na+ ಮತ್ತು Cl ಅಯಾನುಗಳ ನಡುವೆ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಉಂಟಾಗಿ ಇದೇನಾಕೈತೆ ಸೋಡಿಯಂ ಕ್ಲೋರೈಡ್ ಆಕೈತಿ. Na ಮತ್ತು Cl ಎರಡು ಕೂಡಿಕೊಂಡು ಸೋಡಿಯಂ ಕ್ಲೋರೈಡ್ ಆಕೈತಿ. ನೋಡ್ರಿ Na ಯೂಸ್ Na+, ಅದೇನಾಕೈತಿ 1 ಎಲೆಕ್ಟ್ರಾನನ್ನು ಬಿಟ್ಕೊಡ್ತು. ತನ್ನಲ್ಲಿರ್ತಕ್ಕಂಥ ಬಿಟ್ಕೊಟ್ಟಿದೆ Na+ ಆತು. Cl 1 ಎಲೆಕ್ಟ್ರಾನ್ನ ಪಡ್ಕೊಂಡು Cl- ಆತು. ಇದ್ರದ್ದು ರಚನಾ ಚುಕ್ಕೆ ವಿನ್ಯಾಸನ ಈ ರೀತಿ ಬರೀಬೇಕು. ನೋಡ್ರಿ ನೆಕ್ಸ್ಟ್, ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳು ಏನಂದರೆ ಇವು ಘನವಸ್ತುಗಳಾಗಿರ್ತಾವೆ. ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಯಿಸಿದಾಗ ಇವೇನಾಕವು ಪುಡಿ ಆಗ್ತಾವೆ. ಹೆಚ್ಚಿನ ಕರಗುವ ಬಿಂದು ಮತ್ತು ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿರ್ತಾವೆ. ನೀರಿನಲ್ಲಿ ವಿಲೀನವಾಗ್ತಾವೆ. ಸಾವಯವ ದ್ರಾವಕದಲ್ಲಿ ವಿಲೀನ ಆಗಂಗಿಲ್ಲ. ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ದ್ರವಿತ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಒಳ್ಳೆಯ ವಿದ್ಯುತ್ ವಾಹಕಗಳಾಗಿರ್ತಾವೆ. ಯಾವುದಾದ್ರೂ 4 ಬರೆದು ಬರ್ರಿ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉಪಯೋಗಿಸುವ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಭಾಗಗಳನ್ನು ಗುರುತಿಸಬೇಕು. ಸತುವಿನ ಚೂರುಗಳು, ನಿರ್ಗಮನಾಳಗಳು ಈ ರೀತಿ ಡಯಾಗ್ರಾಮ್ ಅಂತ ಗೊತ್ತು. ಸತುವಿನ ಚೂರು, ನಿರ್ಗಮನಾಳ ಇಷ್ಟು ನೋಡ್ರಿ. ಎಲ್ಲ ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ಸ್ನು ಏನು ಮಾಡಿಸ್ಲಿಕ್ಕೆ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ರೀ ಇವೆಲ್ಲ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಷ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕ್ಯಾಲ್ಸಿಯಂ ಡೈಆಕ್ಸೈಡ್. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಹೈಡ್ರೋಜನ್ ಕ್ಲೋರೈಡ್. ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರೈಡ್ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಅಥವಾ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಏಕೆ? ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಮೊದಲೇದು CaCO3. ನೋಡ್ರಿ CaCO3 ಉಷ್ಣ ಏನಕ್ಕೈತಿ CaO ಪ್ಲಸ್ CO2 H2 ಪ್ಲಸ್ Cl2 H2HCl Mg ಪ್ಲಸ್ 2HCl MgCl2 ಪ್ಲಸ್ H2. ನೆಕ್ಸ್ಟ್ ಏನು ಕೇಳ್ಯಾರ?
ನೋಡಿರಿ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು? ಅಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೀತೈತಿ? ರಾಸಾಯನಿಕ ಸ್ಥಾನಪಲ್ಲಟ ನಡೀತೈತಿ. ಏಕೆಂದರೆ ಹೆಚ್ಚು ಕ್ರಿಯಾಪಟವಾಗಿರುವ ಕಬ್ಬಿಣದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. Fe+CuSO4 ಗಿವ್ಸ್ FeSO4 + Cu. ನೋಡಿರಿ, ಇದು ಕ್ವಶನ್ ರಿಪೀಟ್ ಆಗಿದ್ದರೆ ಇದು ರಚನಾ ಸಮಾಂಗಿಗಳೆಂದರೇನು? ಇದನ್ನು ಏನಾಗೈತಿ ರಿಪೀಟ್ ಆಗಿದ್ದು ಕ್ವಶನ್. ಎಷ್ಟು ಕ್ವಶನ್ ರಿಪೀಟ್ ಆಗ್ಲಿಕ್ಕೆ ನೋಡ್ರಿ, ಇದು 4 ಮಾರ್ಕ್ಸಿಂದು. ರಚನಾ ಸಮಾಂಗಿಗಳೆಂದರೇನು? ಬ್ಯೂಟೇನ್ನ ಅಣುಸೂತ್ರ ಬರೆದು ರಚನಾ ವಿನ್ಯಾಸವನ್ನು ಬರೀಬೇಕು. ನೋಡಿರಿ, ರಚನಾ ಸಮಾಂಗಿ ಮತ್ತು ಇನ್ನೊಂದು ಏನು ಕೇಳಾರ, ಕೆಟನೀಕರಣ ಎಂದರೇನು? ಅಲ್ಕೀನ್ಗಳ ಸಾಮಾನ್ಯ ಸೂತ್ರವನ್ನು ಬರೀಬೇಕು. ನೋಡಿರಿ, ಅಲ್ಕೈನ್ ಇವೆಲ್ಲರದ್ದು ಏನು ಮಾಡ್ಕೋಬೇಕು ನೀವು? ಸಾಮಾನ್ಯ ಸೂತ್ರವನ್ನು ಬರೆಯೋದನ್ನು ನೋಡ್ಕೋಬೇಕು. ಒಂದೇ ಅಣುಸೂತ್ರ ಮತ್ತು ಆದರೆ ಬೇರೆ ಬೇರೆ ರಚನೆಯನ್ನು ಹೊಂದಿರತಕ್ಕಂಥ ಸಂಯುಕ್ತಗಳಿಗೆ ರಚನಾಂಗಿಗಳು ಅಂತ ಕರ್ತಾರೆ. ಬ್ಯೂಟೇನ್ನ ಅಣುಸೂತ್ರ ಯಾವುದು? C4H10. ಅದರ ರಚನಾ ಸೂತ್ರವನ್ನು ಈ ರೀತಿ ಬರೀಬೇಕು. ಇದನ್ನು ಇನ್ನೇನು ಹೇಳ್ಕೊಟ್ಟಿನಿ, ಮತ್ತು ಡೀಪಾಗಿ ಹೇಳ್ಕೊಂಡು ಕುಂದ್ರಂಗಿಲ್ಲ ರೀ. ಇವೆಲ್ಲ ರಿಪೀಟ್ ಆಗಿದ್ದ ಕ್ವಶನ್ನ ಶಾರ್ಟಾಗಿ ಹೇಳಲಿಕ್ಕತ್ತೇನೆ ರೀ. ಕೆಟನೀಕರಣ ನೆಕ್ಸ್ಟ್ ಸಂಕಲನ ಮತ್ತು ಆದೇಶನ ಕ್ರಿಯೆಯನ್ನು ಉದಾಹರಣೆಗಳ ಸಹಾಯದಿಂದ ವಿವರಿಸಿ. C2H6 ಆದೇಶನ ಕ್ರಿಯೆಗೆ ಒಳಪಡುತ್ತದೆ, ಆದರೆ ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ. ಏಕೆ? ಸಾಬೂನು ಬಟ್ಟೆಯನ್ನು ಹೇಗೆ ಸ್ವಚ್ಛಗೊಳಿಸುತ್ತದೆ? ವಿವರಿಸಿ. ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗುತ್ತದೆ. ಏಕೆ? ಇದನ್ನು ಏನಾಗೈತಿ ರಿಪೀಟ್ ಆಗೈತೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನು ಸಂಕಲಿಸಿಕೊಂಡು ಅಂದರೆ ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡ್ತಾವೆ. ಉದಾಹರಣೆ ಅಂದ್ರೆ ಎಣ್ಣೆಗಳ ಹೈಡ್ರೋಜನೀಕರಣ ಅಂದರೆ ಜಲಜನಕೀಕರಣ, ಅಥವಾ ಅಲ್ಕೀನ್ಗಳು ಅಥವಾ ಅಲ್ಕೈನ್ಗಳು ಜಲಜನಕವನ್ನು ಸಂಕಲಿಸಿಕೊಂಡು ಪರ್ಯಾಪ್ತಗೊಳ್ಳುವ ಕ್ರಿಯೆಗಳು. ನೋಡ್ರಿ, ಈ ರೀತಿ ಇದರದ ನೋಡ್ರಿ, ಈ ರೀತಿ ಇದನ್ನ ಬರೆದು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಯಾವುದಾದರೂ ಒಂದು ಕಾರ್ಬನ್ ಸಂಯುಕ್ತಗಳಲ್ಲಿರುವ ಹೈಡ್ರೋಜನ್ ಪರಮಾಣುಗಳನ್ನು ಇತರ ಪರಮಾಣುಗಳಿಂದ ಸ್ಥಾನಪಲ್ಲಟಿಸುವ ಕ್ರಿಯೆ. ಉದಾಹರಣೆಗೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಮೀಥೇನ್ನಲ್ಲಿರುವ ಹೈಡ್ರೋಜನ್ ಪರಮಾಣುಗಳು ಕ್ಲೋರಿನ್ ಪರಮಾಣುಗಳಿಂದ ಏನಾಗ್ತಾವು? ಸ್ಥಾನಪಲ್ಲಟಗೊಳ್ತಾವೆ. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳ್ಯಾರಿ, ಮತ್ತು ಇದನ್ನು ಯಾವ ರೀತಿ ಬರ್ಬೋದು ನೋಡಿರಿ. CH4 + Cl2 ಗಿವ್ಸ್ CH3 Cl + HCl. ನೋಡಿರಿ, C2H6 ಇದು ಒಂದು ಏನಾಕೈತಿ? ಪರ್ಯಾಪ್ತ ಹೈಡ್ರೋಕಾರ್ಬನ್. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿದೆ. ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ, ಆದ್ದರಿಂದ ಹೈಡ್ರೋಜನ್ ಪರಮಾಣುಗಳನ್ನು ಸೇರಿಸಲು ಸಾಧ್ಯವಿಲ್ಲ, ಆದರೆ ಸ್ಥಾನಪಲ್ಲಟಿಸಬಹುದು. ನೆಕ್ಸ್ಟ್ ನೋಡಿರಿ, ಸಾಬೂನುಗಳನ್ನು ಏನು ಕೇಳ್ಯಾರ? ಸಾಬೂನು ಬಟ್ಟೆಯನ್ನು ಹೇಗೆ ಸ್ವಚ್ಛಗೊಳಿಸುತ್ತದೆ ವಿವರಿಸಬೇಕು. ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗ್ತೈತಿ, ಯಾಕನ್ನೋದು ಹೇಳಬೇಕು. ನೆಕ್ಸ್ಟ್ ನೋಡ್ರಿ, ಸಾಬೂನು ಅಣುಗಳು ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು. ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮೀಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತಾವೆ. ಸಾಬೂನಿನ ಮೀಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು. ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳ ಜೊತೆಗೆ ಸಾಬೂನು ವರ್ತಿಸಿ ನೀರಿನಲ್ಲಿ ವಿಲೀನವಾಗದ ಕಲ್ಮಶವನ್ನು ಕೊಳೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಬಟ್ಟೆಯನ್ನು ಗಡಸು ನೀರಿನಲ್ಲಿ ಸ್ವಚ್ಛಗೊಳಿಸಲು ಹೆಚ್ಚಿನ ಪ್ರಮಾಣದ ಏನಾಗ್ತೈತಿ? ಸಾಬೂನು ಬೇಕಾಗ್ತೈತಿ. ತಿಳಿತಲ್ಲ ಇದು? ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಇವತ್ತಿನ ಕ್ಲಾಸ್ ನಿಮ್ಗೆ ಹೇಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.